ಇವತ್ತು ಓಪನಿಂಗ್ ಆಗಿದಲ್ಲ. ಹೌದು 11 ನಿಮಗೆ ಇದು 2ನೇ ಡೇಟ್ ನಾನು ಹೇಳಿದ್ದು. ನೀವು ಸಿಗ್ಲಿಲ್ಲ ಅಂತ ಒಂದು ಡೇಟ್ ಡೆಲ್ಲಿಲಿ ಇದ್ರಿ, ಕಾಲ್ ಮಾಡಿದ್ರಿ ನಾನು ಬಂದು ಅಂತ ಹೇಳಿದ್ದೆ. ಒಂದು ಡೇಟ್ ಇಟ್ಬಿಟ್ಟು ನೀವು ಡೆಲ್ಲಿಲಿ ಇದ್ದೀನಿ ಅಂತ ಹೇಳಿದ್ರಿ. ಪ್ರಸನ್ನ ಫೋನ್ ಮಾಡಿದ್ದೆ ನಿಮಗೆ. ಓ ಪ್ರಸನ್ನ ನಾನೇ ಹೇಳಿದ್ದೆ. ಸ್ವಲ್ಪ ಎಲ್ಲ ಪಬ್ಲಿಸಿಟಿ ಎಲ್ಲ ಮಾಡ್ಬೇಕಲ್ಲ ಇದು. ಆಲ್ರೆಡಿ ಮಾಡಿದ್ರು ಹೆಡ್ ಆಫೀಸ್ ಮಾಡಿದ್ವಿ. ಆಲ್ ಓವರ್ ಇಂಡಿಯಾ ಇದು ಟ್ರಾನ್ಸಾಕ್ಷನ್ ಮಾಡಿ ಕೊಡ್ತಾರೆ. ಇವತ್ತು ನಮ್ಮ SM ವೆಲ್ನೆಸ್ ಸೆಂಟರ್ನ ನೂತನ ಕೇಂದ್ರ ಕಚೇರಿಯು ನಮ್ಮ ಚನ್ನಪಟ್ಟಣ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿದೆ. ಒಂದು ಒಳ್ಳೆಯ ವೆಲ್ನೆಸ್ ಸೆಂಟರ್ ಇದು. ಸಾಮಾನ್ಯದಲ್ಲಿ ಶುಗರ್ ಮತ್ತು BP ಮತ್ತು ಒಬೆಸಿಟಿ ಏನು ಬೊಜ್ಜು ಜಾಸ್ತಿ ಆಗಿರೋದು ಮತ್ತು ಮುಖದಲ್ಲಿ ಸುಮಾರು ಮುಖಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆಲ್ಲ ಒಂದು ಒಳ್ಳೆಯಂತಹ ಪರಿಹಾರ ಒಂದೇ ಸೂರಿನಡಿ ಸಿಗ್ತದೆ. ಯಾಕಂತ ಹೇಳಿರೋದು ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ಅದು ಬಳುವಳಿಯಾಗಿ ಬಂದಿದೆ. ಹಾಗಾಗಿ ಇದನ್ನು ತನ್ನದೇ ಆದ ರೀತಿಯಲ್ಲಿ ಉತ್ತಮವಾದಂತಹ ಒಂದು ಔಷಧಿಯನ್ನು ಕೊಟ್ಟು ಸುಮಾರು 5 ವರ್ಷದ ಒಂದು ಇವರಿಗೆ ಎಕ್ಸ್ಪೀರಿಯನ್ಸ್ ಇದ್ದಂತಹ ಒಂದು SM ವೆಲ್ನೆಸ್ ಸೆಂಟರ್ ಇವತ್ತು ನೂತನವಾದಂತಹ ಪ್ರಧಾನ ಕಚೇರಿಗೆ ಭೇಟಿ ಕೊಟ್ಟು ಇವತ್ತು ಉದ್ಘಾಟನೆಯನ್ನು ನೆರವೇರಿಸಿದ್ದೀವಿ. ನಮ್ಮ ಫೌಂಡರ್ ಆದಂತಹ ನಮ್ಮ ರಫೀಕ್ ಅಣ್ಣ ಅವರು, ರೆಹಮಾನ್ ಅವರೆಲ್ಲ ಸೇರಿ ಇವತ್ತು ಮಾಡಿದ್ವಿ. ಅದ್ಭುತವಾದಂತಹ ಒಂದು ಔಷಧ ವೆಲ್ನೆಸ್ ಸೆಂಟರ್, ಆರೋಗ್ಯ ಜೊತೆಗೆ ಇವರ ಒಂದು ಖುಷಿಯಾದಂತಹ, ನನಗಂತೂ ಖುಷಿ ಆಯಿತು ಕೇಳಿ, ರೋಗಮುಕ್ತ ಭಾರತ ಮಾಡುವುದು ಇವರ ಮುಖ್ಯ ಉದ್ದೇಶ. ಅದು ಒಳ್ಳೆಯ ಉದ್ದೇಶ. ಅದು ಸಮಾಜದಲ್ಲಿ ಎಲ್ರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ಇವರು SM ವೆಲ್ನೆಸ್ ಸೆಂಟರ್ ಅವರು ಒಳ್ಳೆಯ ಉದ್ದೇಶ ಮತ್ತು ಸಾಮಾಜಿಕ ಕಳಕಳಿ ಇಟ್ಟು ಇವತ್ತು ಮಾಡ್ತಿದ್ದಾರೆ. ಹಾಸನ ಜನತೆಗೆಲ್ಲ ಮನವಿ ಮಾಡ್ತೀನಿ, ಅನುಕೂಲಕ್ಕೆ ತಕ್ಕಂತೆ ತಾವು ಬಂದು ಒಂದ್ಸಲಿ ಭೇಟಿ ಕೊಟ್ಟು ಇಲ್ಲಿ ತಮ್ಮದೇ ಆದಂತಹ ಸಮಸ್ಯೆಗಳನ್ನ ಪರಿಹಾರ ಕೊಡ್ಕೋಬೋದು ಅಂತ ಮಾಧ್ಯಮ ಮುಖಾಂತರ ಮನವಿ.